ದೇವರು ಚಂದ ಆಗ್ಬೇಕಾದ್ರೆ ಇಷ್ಟೆಲ್ಲ ಡೆಕೋರೇಷನ್ ಬೇಕಾ? ದೇವರು ಸ್ವತಃ ಚಂದ. ಅದಕ್ಕೆ ಇನ್ನೊಂದು ಚಂದ ಆಗಬೇಕಾದ್ರೆ ಇನ್ನೊಂದು ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಬೇಡ. ಅದಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಹಾಕಬೇಕಾಗಿಲ್ಲ. ದೇವರು ಸ್ವತಃ ಸುಂದರ. ಇಷ್ಟೆಲ್ಲ ಬೇಕಿತ್ತ ಈ ವಸ್ತುಗಳೆಲ್ಲ ಅಂತ ಒಂದು. ಇನ್ನೊಂದೇನು ಅಂತಂದ್ರೆ ಶ್ರಮ ಆಯಿತು ಅಂತ ಹೇಳ್ತಾರೆ. ಶ್ರಮವಾರಿ, ಶ್ರಮ ಆಗಿ ಮೈ ಮೇಲೆ ಮುಖದಲ್ಲಿ ನೀರು ತುಂಬಿಕೊಂಡಿತು. ಶ್ರಮ ಆಗುವುದು ಯಾರಿಗೆ? ಅಸಮರ್ಥರಿಗೆ, ದುರ್ಬಲರಿಗೆ. 4 ಸ್ಟೆಪ್ ಮೇಲೆ ಹೋಯ್ತು ಅಂದ್ರೆ ಅಯ್ಯೋ ಅಯ್ಯೋ ಎದುರು ಬರ್ತದೆ. ಇದು ದುರ್ಬಲರ ಲಕ್ಷಣ. ಪ್ರಬಲ ಅಂತಂದ್ರೆ ಚಕಚಕ ಅಂತ ಮೇಲೆ ಹತ್ತಿ ಹೋಗ್ತಾನೆ. ಯುದ್ಧದಲ್ಲಿ ಟೆನ್ಷನ್ ಆಯಿತು, ಶ್ರಮ ಆಯಿತು, ಅದರಿಂದ ಬೆವರು ನೀರು ಬಂತು ಅಂತಂದ್ರೆ ಇದು ರೋಗದ ಲಕ್ಷಣ. ನಮ್ಮ ದೇವರಿಗೆ, ಸರ್ವಶಕ್ತನಿಗೆ ಶ್ರಮನೇ ಇಲ್ಲ. ಶ್ರಮದ ವಾರಿ ಹೇಗೆ? ಶ್ರಮದಿಂದ ನೀರು ಹೇಗೆ ಬಂತು? ಇದು ಸ್ವಲ್ಪ ಪ್ರಾಬ್ಲಮ್ ಇದೆ. ಭಾಗವತದ ಶ್ಲೋಕ ಸ್ವಲ್ಪ ಒಗಟಾಗಿ ಬಿಡ್ತದೆ. ಅಲ್ರಿ ಪಾಪ ಭೀಷ್ಮ ದಡ್ಡ, ಹಾಗಾಗಿ ಹೇಳುವಾಗಿಲ್ಲ. ಭೀಷ್ಮ ಅಂದ್ರೆ ಜ್ಞಾನಿ, ಮಹಾಜ್ಞಾನಿ. ಎಷ್ಟು ಪುಸ್ತಕ ಓದಿದ್ದಾನೆ. ನಾನು ನಿನ್ನೆ ಹೇಳಿದೆ, ಲೆಕ್ಕ ಮಾಡಿದ್ದೇವೆ ನಾವು. ಭಾರತದಲ್ಲಿ ಲೆಕ್ಕ ಮಾಡಿ ಹೇಳಿದ್ದಾರೆ. ಅಷ್ಟು ಗ್ರಂಥಗಳನ್ನು ಓದಿದ ಭೀಷ್ಮ ಅವನು ದಡ್ಡ ಅಂತ ಹೇಳುವಾಗಿಲ್ಲ. ಆದ್ರೆ ಈ ಪುಸ್ತಕ ಓದಿರ್ತಾರೆ, ಜ್ಞಾನ ಇರುವುದಿಲ್ಲ. ಪುಸ್ತಕದ ವಿಷಯ ಎಲ್ಲ ಗೊತ್ತು, ಎಲ್ಲಿ ಏನು ಬೇಕೋ ಅದು ಗೊತ್ತಿಲ್ಲ. ಹಾಗೆ ಹೇಳೋಣವೇ? ಇಲ್ಲ. ಭೀಷ್ಮ ಕೃಷ್ಣನ ಭಕ್ತ, ಅಂತರಂಗ ಭಕ್ತ. ಅಂದ್ರೆ ಪುಸ್ತಕದಲ್ಲಿ ಏನಿದೆ ಅದು ಬೇರೆ. ಆ ಜ್ಞಾನ, ಅಗಾಢವಾದ ಜ್ಞಾನ ಇದ್ದದ್ರಿಂದ ವಿತೃಷ್ಣ. ನಾವು ನಿನ್ನೆ ನೋಡಿದ್ದೇವೆ, ಕೃಷ್ಣನಲ್ಲಿ ಪ್ರೀತಿ ಇದೆ. ಪ್ರೀತಿ ಇರುವಾಗ, ಭಕ್ತಿ ಇರುವಾಗ ಕೃಷ್ಣನ ಸ್ತೋತ್ರ ಮಾಡಬೇಕೇ ಹೊರತು ಕೃಷ್ಣನನ್ನು ಗೇಲಿ ಮಾಡುವ ಕೆಲಸ ಮಾಡಬಾರ್ದು. ಕೃಷ್ಣ ನಿನಗೆ ಶ್ರಮ ಆಗಿದೆ, ಆ ಶ್ರಮದಲ್ಲಿ ಮೇಯೆಲ್ಲ ಬೆವರು ನೀರು ಬಂದಿದೆ ಅಂತ ಹೇಳ್ಬೋದಾ? ಭೀಷ್ಮ ಶ್ರಮ ಚಿಂತನೆ ಮಾಡ್ಬೋದಾ? ಶ್ರಮ ಚಿಂತನೆ ಮಾಡಿದ್ರೆ ದೇವರ ಪೂಜೆ ಆಗ್ತದ? ದೇವರೇ ಒಳಗೆ ಕೂತಿದ್ದಿ, ಬಿಸಿಲು ನಿನಗೆ ತುಂಬಾ ಕಷ್ಟ ಅಲ್ವಾ ಅಂತ ಹೇಳಿದ್ರೆ ದೇವರಿಗೆ ಗೆಟೌಟ್ ಅಂತ ಕಳಿಸಿಕೊಡ್ತಾನೆ. ದೇವರಿಗೆ ಶ್ರಮ ಅಂತಿಲ್ಲ. ದೇವರು ಆನಂದಮಯ, ಸಸುಖ ಉಪಹಾಗತೆ ಅಂತ ಹೇಳ್ತಾರೆ. ಶ್ರಮ ಇಲ್ಲ. ದೇವರಿಗೆ ಶ್ರಮ ಚಿಂತನೆ ಮಾಡಿದರೆ ನಮಗೇ ಶ್ರಮ ಕೊಟ್ಟು ಬಿಡ್ತಾನೆ. ದೇವರಿಗೆ ಶ್ರಮ ಇಲ್ಲ ಅಂತ ಚಿಂತನೆ ಮಾಡಬೇಕೇ ಹೊರತು ಶ್ರಮ ಇದೆ ಅಂತ ಚಿಂತನೆ ಮಾಡಬಾರದು. ಮತ್ತೇನಿದು ಭಾಗವತ ಶ್ಲೋಕ? ಭಾಗವತರಾದ ಭೀಷ್ಮರು ಭಗವಂತನನ್ನು ಹೀಗೆ ಮಿಥ್ಯಾ ಉಪಾಸನೆ ಮಾಡಬಹುದಾ, ಮಾಡಿಸಬಹುದಾ ಅಂತ ಪ್ರಶ್ನೆ ಬಂದರೆ ಈ ಶ್ಲೋಕ ಸ್ವಲ್ಪ ಚೆನ್ನಾಗಿದೆ ನೋಡಿ. ಶ್ರಮವಾರಿ ಅಲಂಕೃತಾಸ್ಯೆ. ಶ್ರಮವಾರಿ ಅಲಂಕೃತಾಸ್ಯೆ ಅಂತ. ಶ್ರಮವಾರಿ ಅಂತಂದ್ರೆ ದೇವರಿಗೆ ಶ್ರಮ ಆಯಿತು, ಆವಾಗ ವಾರಿ ನೀರು ಬಂತು ಅಂತ ಅದಕ್ಕೆ ಅರ್ಥ ಅಲ್ಲ. ಭೀಷ್ಮ ಹೇಳಿದ ಶ್ರಮ ನನಗಾದ್ದು ಅಂತ ಹೇಳ್ತಾರೆ ಭೀಷ್ಮ. ಯಾಕೆ ಅಂತಂದ್ರೆ ನನಗೆ ವಯಸ್ಸಾಗಿದೆ, ಮುಪ್ಪು, ಆದರೂ ದೇಹದಲ್ಲಿ ತಾಕತ್ತಿದೆ, ಮನಸ್ಸಿನಲ್ಲಿ ನನಗೆ ಕುರುಪು ಸ್ಫೂರ್ತಿ ಇದೆ. ಆದರೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಅಂತಲೇ ನಂದು ಪ್ರಶ್ನೆ. ಯಾಕೆಂತಂದ್ರೆ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಇದೆಲ್ಲ ನನ್ನ ಮೇಲೆ ದ್ವೇಷಿಗಳು, ನಮ್ಮ ಮೇಲೆ ಅಸೂಯೆ ಅವರಿಗೆ. ಅಂದರೆ ಈ ಮುದುಕನಿಗೆ ಸಾರಥ್ಯ, ಆ ಸೇನಾಧಿಪತಿತ್ವವನ್ನು ಯಾಕೆ ಕೊಟ್ರಿ ಅಂತಲೇ ಹಲಬುವವರು. ಹಾಗಾಗಿ ಅವರ್ಯಾರು ನನಗೆ ಸ್ಫೂರ್ತಿ ಅಲ್ಲ. ನಾನು ಯುದ್ಧ ಯಾರಿಗೋಸ್ಕರ ಮಾಡಬೇಕು? ದುರ್ಯೋಧನನಿಗೋಸ್ಕರ. ಅವನಿಗೆ ಭೀಷ್ಮರ ಮೇಲೆ ಪ್ರೀತಿಯೇ ಇಲ್ಲ. ಹಾಗಾಗಿ ಭೀಷ್ಮನಿಗೆ ಯುದ್ಧ ಅನ್ನೋದು ಅದು ವೇಸ್ಟಾಗಿ ಕಾಣಿಸ್ತಾ ಇದೆ. ಯಾವಾಗ ಇಚ್ಛೆ ಇಲ್ಲ ನಾವು ಮಾಡ್ತೇವೆ, ಆಗ ಶ್ರಮ ಆಗುತ್ತೆ. ಶ್ರಮ ಆಗುವುದು ಆವಾಗ ನಮಗೆ ಆಸಕ್ತಿ ಇಲ್ಲದೆ ಇದ್ದಾಗ ಶ್ರಮ ಆಗುತ್ತೆ. ಮಗುವಿಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಓದಿ ಅಂತೇಳಿ ಆ ಮಗುವಿಗೆ ತೂಕಡಿಕೆ ಬರ್ತದೆ, ನಿದ್ದೆ ಬರ್ತದೆ, ಅಮ್ಮ ಅದು ಬೇಕು ಇದು ಬೇಕು, ಇದೆಲ್ಲ ಯಾವಾಗ ಅಂದರೆ ಮಗುವಿಗೆ ಇಂಟ್ರೆಸ್ಟ್ ಇಲ್ಲ ಅಂತಾದ್ರೆ. ಮಗುವಿಗೆ ಆಸಕ್ತಿ ಇದೆ ಅಂತಂದ್ರೆ ಮಗುವಿಗೆ ಶ್ರಮ ಆಗುವುದಿಲ್ಲ. ಅಮ್ಮ ಕೇಳ್ತಾಳೆ, ಮಗ ನಿನ್ನ ನಿದ್ದೆ ಬರುತ್ತಾ? ಅಮ್ಮ ಇಲ್ಲಮ್ಮ ನಾನು ಓದ್ಲಿಕ್ಕೆ ಉಂಟು ಇಷ್ಟು ಅಂತ ಹೇಳ್ತಾನೆ. ಆದರೆ ಆಸಕ್ತಿ ಇದ್ರೆ ಅಲ್ಲಿ ಶ್ರಮ ಇರುವುದಿಲ್ಲ. ಎಲ್ಲಿ ಆಸಕ್ತಿ ಇಲ್ಲ ಅಲ್ಲಿ ಶ್ರಮ ಆಗುವಂತಹದ್ದು. ನಮಗೆ ಬೇಕಾದ ಮನೆಗೆ ಹೋಗ್ತೇವೆ, ಬೇಕಾದಷ್ಟು ಹೋಗ್ತೇವೆ, ಶ್ರಮನೇ ಆಗುವುದಿಲ್ಲ. ನಮಗೆ ಇಂಟ್ರೆಸ್ಟ್ ಇಲ್ಲ, ಹೋಗುವಂದ್ರೆ 10 ಹೆಜ್ಜೆ ಹೋಗ್ಲಿಕ್ಕೆ ಇಲ್ಲಪ್ಪ ಸುಸ್ತಾಗಿದೆ ಅಂತ ಹೇಳ್ತೇವೆ. ಶ್ರಮ ಆಗುವುದು ಎಲ್ಲಿ ಅಂತಂದ್ರೆ ಎಲ್ಲಿ ನಮಗೆ ಆಸಕ್ತಿ ಇಲ್ಲ. ಹಾಗಾಗಿ
ಇಲ್ಲಿ ಕೃಷ್ಣನಿಗೆ ಶ್ರಮ ಆದದ್ದಲ್ಲ, ಭೀಷ್ಮನಿಗೆ ಶ್ರಮ ಆದದ್ದು. ಯಾಕೆಂತಂದ್ರೆ ದುರ್ಯೋಧನನಿಗೂ ಆಸಕ್ತಿ ಇಲ್ಲ, ಮತ್ತೆ ಯಾರಿಗೋಸ್ಕರ ಯುದ್ಧ ನಂತು. ಹಾಗಾಗಿ ಎದುರು ನೋಡಿದರೆ ತನ್ನ ಮೊಮ್ಮಕ್ಕಳು, ಪ್ರೀತಿ ಮಾಡುವ ಮೊಮ್ಮಕ್ಕಳು ಎದುರಿನಲ್ಲಿದ್ದಾರೆ. ಅವರ ಎದುರಿಗೆ ನಾನು ಹೇಗೆ ಯುದ್ಧ ಮಾಡಲಿ? ಅದು ವಯಸ್ಸಾಗಿದೆ. ಬೇರೆ ಪ್ರತಿಜ್ಞೆ ಅಂತೂ ಮಾಡಿದ್ದಾರೆ, ದಿನಕ್ಕೆ ಒಂದು 10,000 ರಥಿಕರನ್ನು ನಾನು ಭೂಮಿಗೆ ಉರುಳಿಸ್ತೇನೆ. ಟೆನ್ಷನ್ ಇಟ್ಟು ಮಾಡಿಕೊಳ್ತಾರೆ ನೋಡಿ, ಶ್ರಮ. ಭೀಷ್ಮ ಹೇಳ್ತಾನೆ, ನನಗೆ ಶ್ರಮ, ಯುದ್ಧದಲ್ಲಿ ತುಂಬಾ ಶ್ರಮ ಆಗಿದೆ, ನಾನು ಏನು ಮಾಡಲಿ ಶ್ರಮ ಆದರೆ? ಯಾವ ಮುಖ ನೋಡಿದರೂ ಶ್ರಮನೇ ನನಗೆ. ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ಅವನ ಸಂತಾನ, ಯಾರನ್ನು ನೋಡಿದರೂ ಶ್ರಮನೇ. ಎದುರಲ್ಲಿ ಅರ್ಜುನ, ಇವರನ್ನು ನೋಡೋಣವೇ ಪಾಪ, ಅವರನ್ನು ಯುದ್ಧ ಮಾಡಿ ಅವರನ್ನು ಬಲಿ ತಕೊಳ್ಳುದ, ಅದೂ ಮತ್ತೆ ಶ್ರಮ. ನನ್ನ ಇಡೀ ಈ ಕುರುಕ್ಷೇತ್ರದಲ್ಲಿ ನನಗೆ ಎಲ್ಲಿ ನೋಡಿದರೂ ಶ್ರಮ ಶ್ರಮ ಶ್ರಮ. ನನಗೆ ಶ್ರಮ ಪರಿಹಾರ ಆಗತಕ್ಕಂಥ ಒಂದೇ ಒಂದು ಜಾಗ ಅಂದ್ರೆ ಅದು ಕೃಷ್ಣ ಅಂತ ಭೀಷ್ಮರು ಹೇಳ್ತಾರೆ. ನಾನು ಯುದ್ಧದಲ್ಲಿ ನನಗೆ 10 ದಿನ ಅಲ್ಲ, ಇನ್ನೊಂದು 10 ದಿನ ಯುದ್ಧ ಮಾಡ್ತಿದ್ದೆ ನಾನು. ಯಾಕೆಂದ್ರೆ ನನಗೆ ಯಾವುದು ಕೇಂದ್ರ ಬಿಂದು ಅಂದ್ರೆ ಕೃಷ್ಣ. ನನ್ನ ಎಲ್ಲಾ ಕಡೆ ನನಗೆ ಶ್ರಮ ಉಂಟಾಗಿದ್ರೆ ನನಗೆ ಶ್ರಮ ಪರಿಹಾರ ಆಗುವುದು ಯಾವಾಗ ಅಂದ್ರೆ ಕೃಷ್ಣ ಇದ್ದಾಗ ಮಾತ್ರ. ಕೃಷ್ಣನ ಮುಖ ನೋಡಿದಾಗ, ಕೃಷ್ಣ ನೀನು ಮಾಡಿದ ಪರಮಾನುಗ್ರಹ ಇದು, ನೀನು ಒಂದು ವೇಳೆ ಹಿಂಬದಿಯಲ್ಲಿದ್ದರೆ ನನಗೆ ಶ್ರಮ ಇನ್ನಷ್ಟು ಜಾಸ್ತಿ ಆಗ್ತಿತ್ತು. ಯುದ್ಧದಲ್ಲಿ ಭಾಗವಹಿಸಿದ್ರೆ ಶ್ರಮ ಆಗ್ತಿತ್ತು, ಯುದ್ಧದಲ್ಲಿ ಭಾಗವಹಿಸಿದ್ರಿಂದ ನನಗೆ ಶ್ರಮ ಆಗ್ಲಿಲ್ಲ. ಇಲ್ಲಿ ವಾರಿ ಅಂತಂದ್ರೆ ನೀರು ಅಂತ ಅರ್ಥ ಅಲ್ಲ. ವಾರಿ ಅಂದ್ರೆ ಬೇರೆ ಅರ್ಥ ಅದಕ್ಕೆ. ವಾರಿ ಅಂದ್ರೆ ನಿವಾರಿ ಅಂತ ಅರ್ಥ, ನಿವಾರಣೆ ಮಾಡುವುದು ಅಂತ ಅರ್ಥ. ಶ್ರಮ ವಾರಿ ಅಂದ್ರೆ ಶ್ರಮವನ್ನು ನಿವಾರಣೆ ಮಾಡ್ತದೆ ನಿನ್ನ ಮುಖ ಅಂತ ಭೀಷ್ಮರು ಹೇಳುದು. ಈ ನೀರಿಗೆ ವಾರಿ ಅಂತ ಹೆಸರು. ಯಾಕೆ ಹೇಳಿ? ಸಂಸ್ಕೃತದಲ್ಲಿ ಹೇಳುವ ಆ ಶಬ್ದ ವಾರಿ ಅಂತಂದ್ರೆ ನಮಗೆ ಹಸಿವಾಗ್ತದೆ, ನೀರಡಿಕೆ ಆಗ್ತಾ ಇರ್ತದೆ, ನೀರು ಕುಡಿದರೆ ಆ ನೀರಡಿಕೆ ಪರಿಹಾರ ಆಗುತ್ತೆ. ವಾರಿ ಅಂದ್ರೆ ನಿವಾರಯತಿ, ನಮಗಾಗುವ ಆ ಬಿಸಿಲಿನ ಬೇಗೆ ಅದು ನಿವಾರಣೆ ಆಗ್ತದೆ. ಹಾಗಾಗಿ ನೀರಿಗೆ ವಾರಿ ಅಂತ ಹೆಸರು. ನಾವು ವಾರಿ ಅಂದ್ರೆ ನೀರು ಅಂತ ಅರ್ಥ ಇಟ್ಕೊಳ್ಬಾರದು. ವಾರಿ ಅಂತಂದ್ರೆ ನಿವಾರಿ ಅಂತ ಅರ್ಥ ಹೇಳ್ತೇವಲ್ಲ, ನಿವಾರಣೆ ಮಾಡುವಂತಹದ್ದು ಅಂತ. ಏನನ್ನು ನಿವಾರಣೆ ಮಾಡ್ತದೆ? ಶ್ರಮ. ಯಾರ ಶ್ರಮ? ಭೀಷ್ಮನಿಗೇನು ಶ್ರಮ ಆಗಿದೆ ಅದನ್ನು ನಿವಾರಣೆ ಮಾಡ್ತದೆ. ಯಾವುದು ಅಂತ ಕೇಳಿದರೆ ಹಾಸ್ಯ, ಕೃಷ್ಣನಿನ ಮುಖ. ಕೃಷ್ಣನ ಮುಖವನ್ನು ನೋಡಿದ ಕೂಡಲೇ ಶ್ರಮ ಎಲ್ಲ ವಾರಿ ನಿವಾರಣೆ ಆಗಿ ಬಿಟ್ಟಿದೆ. ಶ್ರಮದಿಂದ ವಾರಿ ಬೆವರು ನೀರು ಬಂದಿದೆ ಅಂತ ಅರ್ಥ ಅಲ್ಲ. ಕೃಷ್ಣನಿಗೆ ಬೆವರು ನೀರಿನ ಪ್ರಸಕ್ತಿಯೇ ಇಲ್ಲ, ಅದು ಅಪ್ರಾಕೃತವಾದ ಗಾತ್ರ. ಶ್ರಮವಾರಿ ಅಂತಂದ್ರೆ ನನಗೆ ಭೀಷ್ಮನಿಗೆ ಆಗುವ ಏನು ಶ್ರಮ ಅಂದ್ರೆ ಸುಸ್ತು, ಅದನ್ನು ವಾರಿ ನಿವಾರಣೆ ಮಾಡಿದ ಹಾಸ್ಯ ಕೃಷ್ಣ, ಅದು ನಿಂದು. ನಿನ್ನ ಮುಖವನ್ನು ನೋಡಿದಾಗ ಶ್ರಮ ಎಲ್ಲ ಪರಿಹಾರ ಆಯಿತು, ನನ್ನ ಶ್ರಮವನ್ನು ಪರಿಹಾರ ಮಾಡಿದ ಮುಖ ಅಂತ ಭೀಷ್ಮರು ಹೇಳ್ತಾ, ಅಲಂಕೃತ ಹಾಸ್ಯೆ. ನಾನು ಹಾಗೆ ಹೇಳಿದೆ, ಮತ್ತೆ ಹೇಳ್ತೇನೆ. ಅಲಂಕೃತ ಅಂತಂದ್ರೆ ಡೆಕೋರೇಷನ್ ಮಾಡಿದ್ದು ಅಂತ ಅರ್ಥ ಅಲ್ಲ. ಅಲಂಕೃತ ಅಂತಂದ್ರೆ ಆ ಅರ್ಥನೂ ಇದೆ, ಆ ಅರ್ಥ ಅಲ್ಲ ಭೀಷ್ಮರಿಗೆ ವಿವಕ್ಷಿತವಾದ್ದು. ಅಲಂಕೃತ ಅಂತಂದ್ರೆ ಅಲಂ ಅಂದ್ರೆ ಸಂಸ್ಕೃತದಲ್ಲಿ ಸಾಕು ಅಂತ, ಪರ್ಯಾಪ್ತ ಅಂತ, ಬೇಕಾದಷ್ಟು ಅಂತ. ಅಲ್ಲಿ ಬಡಿಸಿದ್ದಾರ, ಊಟ ಹಾಕಿದ್ರು, ಬಡಿಸಿದ್ರ ಕೊಂಚ ಕೊಂಚ ಅಂತ ಹೇಳ್ತೇವೆ, ಸ್ವಲ್ಪನೇ ಬಡಿಸಿದ್ರ. ಅಲಂ ಬೇಕಾದಷ್ಟು ಬಡಿಸಿದ್ರು ಅಂತ, ಅಂದ್ರೆ ಸಾಕು ಅನ್ನುವಷ್ಟು ಬಡಿಸಿದ್ರು ಅಂತ. ಅಲಂಕೃತ ಅಂತಂದ್ರೆ ಸಾಕು ಅಂತ ಮಾಡಿದ್ದು ಅಂತ ಅರ್ಥ ಅಲ್ಲ. ಅಲಂಕೃತ ಅಂತಂದ್ರೆ ಬೇಕಾದಷ್ಟು ಆಗುವ ಹಾಗೆ ಮಾಡಿದ. ನನಗೆ ಶ್ರಮ ನಿವಾರಣೆ ಮಾಡಿತು ಕೃಷ್ಣನ ಮುಖ. ಅಷ್ಟೇ ಅಲ್ಲ, ಅಲಂಕೃತ ಯುದ್ಧದಲ್ಲಿ ನನಗೆ ತೃಪ್ತಿಯನ್ನು ಕೊಟ್ಟಿತು. ದುರ್ಯೋಧನನ ಹತ್ರ ಕೇಳಿದಾಗ ದುರ್ಯೋಧನ ಏನು ಮಾಡಲಿಲ್ಲ ಯುದ್ಧ ಅಂತ ಬೈದರೂ ಕೂಡ ನನ್ನ ಯುದ್ಧದ ಶ್ರಮ ಅದು ಸಾರ್ಥಕದ್ದು ಯಾವಾಗ, ಅಲಂತ ಅನಿಸಿದ್ದು ಯಾವಾಗ? ಹಾಸ್ಯೆ, ಕೃಷ್ಣನ ಮುಖವನ್ನು ನೋಡಿದಾಗ ಅಲಂಕೃತ, ಅದನ್ನು ಅಲಂ ಪರ್ಯಾಪ್ತವಾಗಿ ಪೂರ್ಣವಾಗಿ ಮಾಡಿತು. ಅಂದ್ರೆ ನಾನು ಮಾಡಿದ ಕೆಲಸ ಅದು ಪರಿಪೂರ್ಣ ಆದ್ದು, ಅದು ಕೃಷ್ಣನ ಮುಖ ನೋಡಿದಾಗ. ಇದು ನಮಗೆ ಕೊಟ್ಟ ಒಂದು ಪಾಠ. ಅದು ಏನು ಅಂತಂದ್ರೆ, ನಾವೆಲ್ಲ ಸತ್ಕರ್ಮಗಳನ್ನು ಮಾಡ್ತೇವೆ. ಈ ಸತ್ಕರ್ಮ ಅಧಿಕ ಮಾಸ,
ಇಲ್ಲ 33 ಎಲ್ಲ ನಾವು ದಾನ ಮಾಡ್ತೇವೆ. ನಾವು ಈ ದಾನ ಮಾಡುವಾಗ ಅದು ಸಾರ್ಥಕ ಆಗಬೇಕಾದ್ರೆ, ಅದು ಅಲಂಕೃತ ಆಗಬೇಕಾದ್ರೆ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಅದು ಅಲಂಕೃತ, ಅದು ಪರಿಪೂರ್ಣ ಆಗ್ತದೆ. ಭೀಷ್ಮ ಹೇಳಿದ, ನನ್ನ ಈ 10 ದಿನದ ಯುದ್ಧ ಅದು ಪೂರ್ತಿ ಅಲಂಕೃತ ಅದ್ದು, ಪೂರ್ಣ ಅದ್ದು, ಅದ್ದು, ಅದು ನಿನ್ನ ಮುಖ ದರ್ಶನದಿಂದ, ಅದು ಅಲಂಕೃತ. ನನ್ನ ಈ ಎಲ್ಲ ಯುದ್ಧದ ಈ ಸಾಧನೆಯನ್ನು ಪರಿಪೂರ್ಣವಾಗಿ ಮಾಡಿದ್ದು ಕೃಷ್ಣ, ನಿನ್ನ ಮುಖ ಅಲಂಕೃತಾಸ್ಯೆ. ಅಂತಹ ಮುಖದಲ್ಲಿ ನನ್ನ ಆತ್ಮ ಅಸ್ತು, ನನ್ನ ಮನಸ್ಸು ನೆಲೆಗೊಳ್ಳಿ ಅಂತ. ಅಂದರೆ ನಾನು ಮಾಡಿದ ಕರ್ಮ ಅದು ಪರಿಪೂರ್ಣವಾಗಿ ಮಾಡಿದ, ನನ್ನ ಕರ್ಮದಲ್ಲಿ ಆಗುವ ಶ್ರಮ ಅದನ್ನು ನಿವಾರಣೆ ಮಾಡಿದ ಆ ಮುಖವನ್ನು ಹೊತ್ತ ಕೃಷ್ಣ, ನಿನ್ನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಿ ಅಂತ. ಮಮ ನಿಶಿತ ಶರೈಹಿ ವಿಭಿದ್ಯಮಾನ ತ್ವಚಿ ಅಂತ ಮುಂದುವರಿಸಿ ಹೇಳ್ತಾರೆ. ವಿಲಸತ್ ಕವಚೆ ಅಸ್ತು ಕೃಷ್ಣ ಆತ್ಮ. ಆ ಒಂದು ದಳ ನಾಳೆ ಹೇಳ್ತೇನೆ. ವಿಲಸತ್ ಕವಚೆ ಅದೊಂದು ಅಂಶವನ್ನ ಹೇಳ್ತೇನೆ. ವಿಲಸತ್ ಕವಚೆ ಕೃಷ್ಣ ಆತ್ಮ ಅಂತ. ವಿಲಸತ್ ಕವಚ ಅಂತಂದ್ರೆ ಶೋಭಿಸುವ ಕವಚವನ್ನು ಹಾಕೊಂಡವ ಕೃಷ್ಣ, ಅವನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಿ. ದೇವರದು ಕವಚ ಅದು ಶೋಭಿಸ್ತಾ ಇತ್ತು. ದೇವರು ಕವಚವನ್ನು ಹಾಕಿದ್ದಾನೆ. ವಿಜಯಧ್ವಜರು ಒಳ್ಳೆಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಿಲಸತ್ ಕವಚ ಅಂದ್ರೆ ಹೊಸ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕವಚ ಶೋಭಿಸಿತು, ಇದೊಂದು ಅರ್ಥ ಇರಲಿ, ಅದೇನು ತೊಂದರೆ ಏನಿಲ್ಲ. ಇನ್ನೊಂದು ಅರ್ಥ ಹೇಳ್ತಾರೆ. ಅದು ಏನು ಅಂತಂದ್ರೆ, ಕೃಷ್ಣನನ್ನು ನೋಡಿದಾಗ ಭೀಷ್ಮರಿಗೆ ಮೂಲ ರೂಪ ನೆನಪಾಯ್ತತ್ತೆ. ಮೂಲ ರೂಪ ಯಾವುದದು? ಅದು ಪದ್ಮನಾಭ ರೂಪ, ಅನಂತ ಪದ್ಮನಾಭ ರೂಪ, ಅನಂತನಲ್ಲಿ ಪವಡಿಸಿದ ಭಗವಂತನ ರೂಪ. ಶೇಷಶಾಹಿಯಾದ ಭಗವಂತ ಅವನಿಗೆ ನೆನಪಾದ ಭೀಷ್ಮರಿಗೆ. ಅಂದ್ರೆ ಮೂಲ ರೂಪ ಅವತಾರ ರೂಪಗಳಿಗೆ ನೇಹ ನಾನಾಸ್ತಿ ಕಿಂಚನ ಪ್ರಾದುರ್ಭಾವ ವಿಪರ್ಯಾಸ. ದೇವರ ಅವತಾರವನ್ನು ದೇವರ ಅವತಾರ ಅಂತ ಅನುಸಂಧಾನ ಮಾಡಬೇಕಂತೆ. ಹಾಗೆ ಮಾಡದೆ ಹೋದ್ರೆ ದೋಷ. ಉದಾಹರಣೆಗೆ ನೋಡಿ, ಬಲರಾಮ ದೇವರು, ಅದು ಭಗವಂತನ ಅಭಿನ್ನ ರೂಪ ಅಲ್ಲದು, ಅದು ಆವೇಶ ಅವತಾರ. ಭಗವಂತನ ಶುಕ್ಲಕೇಶಾವೇಶ ಇರುವುದು. ಬಲರಾಮ ದೇವರನ್ನು ದಶಾವತಾರದಲ್ಲಿ ಸೇರಿಸಿದರೆ ಅದು ಮಿಥ್ಯೋಪಾಸನೆ ಆಗ್ತದೆ. ದೇವರ ಅವತಾರ ಯಾವುದಲ್ಲ ಅದನ್ನು ದೇವರು ಅಂತ ಚಿಂತನೆ ಮಾಡಬಾರದು. ಯಾವುದು ದೇವರ ಅವತಾರ ಅದನ್ನು ಅವತಾರ ಅಂತ ಚಿಂತನೆ ಮಾಡದೆ ಹೋದ್ರೆ ದೋಷ ಆಗುತ್ತೆ. ಅದಕ್ಕೆ ನಮ್ಮ ಸಂಕಲ್ಪದಲ್ಲಿ ಅನಂತ ಅವತಾರಾತ್ಮಕ ಅಂತ ನಾವು ಹೇಳ್ತೇವೆ. ನಾವು ಭಗವಂತನ ಅನಂತ ಅವತಾರಗಳು ಅಭಿನ್ನವಾದ ಕೃಷ್ಣ ಅಂತ ನಾವು ಅನುಸಂಧಾನ ಮಾಡ್ತೇವೆ. ಹಾಗೇನೆ ಕೃಷ್ಣನನ್ನು ನೋಡಿದಾಗ ಆ ಮೂಲ ರೂಪ ಅನಂತಪದ್ಮನಾಭ ರೂಪ ಅದನ್ನು ಅನುಸಂಧಾನ ಮಾಡಬೇಕು. ಭೀಷ್ಮರದನ್ನು ಮಾಡಿದ್ರು. ಅವ್ರು ಹೇಳ್ತಾರೆ ವಿಲಸತ್ ಕವಚೆ ಅಂತ. ದೇವರು ಎಲ್ಲಿ ಮಲಗಿದ್ದಾನೆ? ಅನಂತನಲ್ಲಿ ಮಲಗಿದ್ದಾನೆ. ಅನಂತ ಅಂದ್ರೆ ಶೇಷನಲ್ಲಿ ಮಲಗಿದ್ದಾನೆ. ಶೇಷ ಅಂದ್ರೆ ಸರ್ಪ ಜಾತಿಯ ಶೇಷ. ಸರ್ಪ ಇರುವುದು ಎಲ್ಲಿ ಹೇಳಿ? ಸರ್ಪ ಎಲ್ಲಿರ್ತದೆ? ವಿಜಯಧ್ವಜರು ಕೇಳ್ತಾರೆ, ಸರ್ಪ ಎಲ್ಲಿರ್ತದೆ? ಮನೆಯೊಳಗೆ ಬರುವುದಿಲ್ಲ. ಮನೆಯಲ್ಲಿ ಗೋಡೆ ಒಳಗೆ ಇರ್ತದೆ. ಈಗೆಲ್ಲ ಗೋಡೆ ಒಳಗೆ ಇರ್ಲಿಕ್ಕೆ ಆಗುದಿಲ್ಲ, ಸಿಮೆಂಟ್. ಮೊದಲೆಲ್ಲ ಮಣ್ಣಿನ ಗೋಡೆ ಇತ್ತು. ಆ ಮಣ್ಣಿನ ಗೋಡೆಯಲ್ಲಿ ಬಿಲ ಅಂದ್ರೆ ಹೊಂಡ. ಅಲ್ಲಿ ಹೊಂಡ ಇದ್ರೆ ಅದರ ಒಳಗೆ ಇಲಿ, ಹಾವು ಎಲ್ಲ ವಾಸ ಮಾಡಿಕೊಂಡಿರ್ತದೆ. ಆದರೆ ಹಾವು ವಾಸ ಮಾಡಿಕೊಳ್ಳುವುದು ಎಲ್ಲಿ ಇರ್ತದೆ? ಬಿಲದಲ್ಲಿ ಇರ್ತದೆ. ಬಿಲ ಅಂದ್ರೆ ಗೋಡೆಯಲ್ಲಿ ಇರತಕ್ಕಂತಹ ರಂಧ್ರಗಳು. ಸತ್ ಅಂದ್ರೆ ಅಲ್ಲಿ ಇರುವಂತಹದ್ದು. ಒಟ್ಟಿಗೆ ಬಿಲಸತ್ ಅಂತಂದ್ರೆ, ವಿಲಸತ್ ಅಂದ್ರೆ ಬಿಲಸತ್ ಪವಯೋರವೇದ ಅಂತ ಮಾಡಿದರು. ಬಿಲಸತ್ ಬಿಲದಲ್ಲಿ ಇರುವಂತಹದ್ದು. ಬಿಲದಲ್ಲಿ ಇರುವಂತಹದ್ದು ಅಂತ ಹೇಳಿದ ತಕ್ಷಣ ಹಾವು ಅಂತ ನೆನಪಾಗ್ತದೆ. ಕವಚ ಅಂತಂದ್ರೆ ಅದನ್ನು ಹೊದ್ದುಕೊಂಡವ, ಅದರಲ್ಲಿ ಮಲಗಿದವ, ಅಂದ್ರೆ ಹಾವಿನಲ್ಲಿ ಮಲಗಿದವ, ಅಂದ್ರೆ ಶೇಷಶಾಹಿಯಾದವ, ಅಂದ್ರೆ ಅನಂತ ಪದ್ಮನಾಭ ಕೃಷ್ಣ. ನೀನು ಬಿಲಸತ್ ಕವಚ, ಬಿಲದಲ್ಲಿ ಇರುವ ಹಾವು ಅಂದ್ರೆ ಶೇಷ, ಕವಚ ಅದರಲ್ಲಿ ಮಲಗಿದ. ನಿನ್ನಲ್ಲಿ ನನ್ನ ಮನಸ್ಸು ನೆಲೆಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಹೇಗೆ ಅಕ್ರೂರ ನೀರಿನಲ್ಲಿ ಯಮುನೆಯಲ್ಲಿ ಸ್ನಾನ ಮಾಡುವಾಗ ಅನಂತ ಪದ್ಮನಾಭನನ್ನು ಕಾಣ್ತಾನೆ ಅಂತ. ದೇವರನ್ನು ರಥದಲ್ಲಿ ಕರ್ಕೊಂಡು ಹೋಗುವಾಗ, ಕೃಷ್ಣ ಬಲರಾಮ ದೇವರನ್ನು ಕರ್ಕೊಂಡು ಹೋಗುವಾಗ ಯಮುನೆಯಲ್ಲಿ ಇಳಿದು ಸ್ನಾನ ಮಾಡ್ತಾನೆ. ಯಮುನೆಯಲ್ಲಿ ಇಳಿದು ಸ್ನಾನ ಮಾಡುವಾಗ
ಅವನಿಗೆ ನೀರಲ್ಲಿ ಮುಳುಗಿದರೆ ಕೃಷ್ಣ ಬಲರಾಮ ಇಬ್ಬರೂ ಕಾಣಿಸಿದ್ರಂತೆ. ಮೇಲೆ ಎದ್ದು ನೋಡ್ತಾನಂತೆ ರಥದಲ್ಲಿ ಇಲ್ವಾ ಅಂತ. ದೇವರು ಅಲ್ಲಿಯೂ ಇದ್ದಾನೆ, ಬಲರಾಮ ಕೃಷ್ಣ ಅಲ್ಲಿಯೂ ಇದ್ದಾರೆ. ಪುನಃ ಮುಳುಗಿದ್ರೆ ಅವನೊಟ್ಟಿಗೆ ಬಲರಾಮ ಕೃಷ್ಣ ಮುಳುಗಿದ್ದಾರಂತೆ. ನಾವು ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಹೋದ್ರೆ ಅಲ್ಲಿವರೆಗೆ ದೇವರು ಇರ್ತಾರೆ, ನಾವು ಮುಳುಗುವಾಗ ದೇವರ ಮೇಲೆ ಬರ್ತಾರೆ. ನಾವು ಮೇಲೆ ಬಂದರೆ ದೇವರು ನೀರಲ್ಲಿ ಮುಳುಗ್ತಾರೆ. ಅಕ್ರೂರನಿಗೆ ವಿರುದ್ಧ ಅವನು ದೇವರ ಭಕ್ತ, ನೀರಲ್ಲಿ ಮುಳುಗಿದ್ರೆ ಅವನೊಟ್ಟಿಗೆ ದೇವರು ಮುಳುಗ್ತಾರೆ. ಅವನು ಎದ್ರೆ ರಥದಲ್ಲಿ ಬಂದು ಕೂಡ್ತಾರೆ. ಅವ ಹೇಳ್ತಾನೆ, ದೇವರು ನೀರಲ್ಲಿರ್ತಾನ, ರಥದಲ್ಲಿರ್ತಾನ, ಯಾನೇ ರಥದಲ್ಲಿದ್ದಾನ, ನನಗೆ ಗೊತ್ತಾಗೋದಿಲ್ಲ, ಎಂಥ ಪವಾಡ ಅಂತ ನಮ್ಮ ಆಚಾರ್ಯರು ಅದನ್ನು ವಿವರಣೆ ಮಾಡಿದ್ದಾರೆ. ಅಕ್ರೂರ ಸ್ನಾನ ಮಾಡ್ತಿದ್ದಂತೆ, ಮೊದಲು ಮಾಡುವಾಗ ಶೇಷ ದರ್ಶನ ಆಗ್ತಿತ್ತಂತೆ. ಅಂದರೆ ಶೇಷನ ದರ್ಶನ ಆಗ್ತಿತ್ತು, ದೇವರ ದರ್ಶನ ಆಗ್ತಿರ್ಲಿಲ್ಲ. ಇವತ್ತು ಶೇಷ ಕಂ ದೇವರು ಇಬ್ಬರ ದರ್ಶನನೂ ಆಯ್ತು. ಶೇಷ ಅಂದ್ರೆ ಬಲರಾಮ ದೇವರು, ಕೃಷ್ಣ ಅಂದ್ರೆ ಪದ್ಮನಾಭ, ಇಬ್ಬರ ದರ್ಶನನೂ ಆಯ್ತು. ಶೇಷಶಾಹಿಯಾದ ಭಗವಂತನ ದರ್ಶನ ಆಯ್ತು. ಅಕ್ರೂರನಿಗೆ ಇಷ್ಟರವರೆಗೆ ಸ್ನಾನ ಮಾಡುವಾಗ ಶೇಷ ಅಶೇಷ ದರ್ಶನ ಆಗ್ತಿರ್ಲಿಲ್ಲ, ದೇವರ ದರ್ಶನ ಎಲ್ಲ ಆಗ್ಲಿಲ್ಲ. ಇವತ್ತು ಶೇಷಶಾಹಿಯಾದ ಕೃಷ್ಣ ಬಲರಾಮ ಕೃಷ್ಣ ಅಂದ್ರೆ ಅನಂತ ಪದ್ಮನಾಭನ ದರ್ಶನ ಆಯಿತು ಅಂತ ಹೇಳ್ತಾರೆ. ಅದನ್ನು ವಿಜಯಧ್ವಜರ ಅನುಸಂಧಾನ ಮಾಡಿದ್ದಾರೆ. ಭೀಷ್ಮ ಕೃಷ್ಣನನ್ನು ಚಿಂತನೆ ಮಾಡುವಾಗ ವಿಲಸತ್ ಕವಚೆ, ಶೇಷಶಾಹಿಯಾದ ಭಗವಂತನ ಕೃಷ್ಣನಲ್ಲಿ ನಮ್ಮ ಮನಸ್ಸು ನೆಲೆಗೊಳ್ಳಿ, ದಿನಾ ನಮ್ದು ಹಾಗಿರ್ಬೇಕಂತೆ. ಅನಂತ ಅವತಾರಗಳ ಜೊತೆಗೆ ಮೂಲರೂಪವನ್ನು ಅನುಸಂಧಾನ ಮಾಡಿ ಅನಂತ ಅವತಾರಾತ್ಮಕನಾದ ಮೂಲರೂಪಿಯಾದ ಪದ್ಮನಾಭನಿಗೆ, ಅನಂತ ಪದ್ಮನಾಭನಿಗೆ ನನ್ನ ಸತ್ಕರ್ಮಗಳು ಸಮರ್ಪಿತವಾಗಲಿ ಅಂತ ಭೀಷ್ಮರು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಕರ್ಮಗಳು ಹಾಗೆ ಅಂತೆ. ಭೀಷ್ಮನ ಕೊನೆಯ ಅವಧಿ, ಕೊನೆಯ ಅಂತ, ನಮ್ದು ಕೊನೆಯ ಅವಧಿ ಅಲ್ಲ ಅಂತ ಇಟ್ಟುಕೊಂಡ್ರು, ಇವತ್ತಿನ ದಿನದ ಕೊನೆಯ ಅವಧಿ ಅಂತ ಇಟ್ಟುಕೊಂಡ್ರೆ ಇವತ್ತಿನ ದಿನದ ಕೊನೆಯ ಪಾರ್ಟ್ ಈಗ. ಹಾಗಾಗಿ ನನ್ನ ಇಷ್ಟರವರೆಗೆ ನಾನೇನು ಕರ್ಮ ಬೆಳಗಿನಿಂದ ರಾತ್ರಿ ತನಕ ಮಾಡಿದ್ದೇನೆ ಅದು ಕೃಷ್ಣೇ ಆತ್ಮ ಅಸ್ತು, ಅದು ಕೃಷ್ಣನಿಗೆ ಸಮರ್ಪಿತವಾಗಲಿ, ಅನಂತ ಪದ್ಮನಾಭನಿಗೆ ಅರ್ಪಿತವಾಗಲಿ ಅಂತ ಸಮರ್ಪಣೆ ಮಾಡಬೇಕು ಅಂತ ಭೀಷ್ಮರು ಆ ಯುದ್ಧ ಎಲ್ಲ ತನ್ನ ಸತ್ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.